ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ, ಏನಾಯ್ತು? ಎಷ್ಟು ದುಃಖ ಪಟ್ಟಿದ್ದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ನೋಡು, ನಿನಗಿಲ್ಲಿರೋಕ್ಕೆ ಹಿಂಸೆ ಅನ್ಸಿದ್ರೆ ಇಲ್ಲಿರೋದು ಬೇಡ, ನಮ್ಮನೆಗೆ ಹೋಗ್ಬಿಡೋಣ. ನನಗೆ ನಿನ್ನ ಖುಷಿ ನೆಮ್ಮದಿಗಿಂತ ಬೇರೇನೋ ದೊಡ್ಡದಲ್ಲ. ಪಾಪು, ನೀನನ್ನೊಂದು ಮಾತು ಕೇಳಮ್ಮ. ನಿನಗೆ ನನ್ನ ಮೇಲೆ ಬೇಸರ ಆಗಲಿ ಕೋಪ ಆಗಲಿ ಇಲ್ಲ ಅಲ್ವಾ? ಎಂಥ ಮಾತು ಅಂತ ಕೇಳ್ತಾ ಇದೆಯಾ? ಹಾಗೇನಾದರೂ ಇದ್ದಿದ್ರೆ ನಾನು ಇಲ್ಲಿವರೆಗೂ ಬರ್ತಿದ್ನ? ಮೊದಲು ನೀನು ಇದನ್ನೆಲ್ಲ ತಲೆಯಿಂದ ತೆಗೆದಾಕು. ನನಗಾಗಲಿ ಮನೇಲಿ ಯಾರಿಗೇ ಆಗಲಿ ನಿನ್ನ ಬಗ್ಗೆ ಎಳ್ಳಷ್ಟು ಬೇಜಾರಿಲ್ಲ. ಇಲ್ಲಿ ನೋಡು, ಸಿರಿ ನಿನಗೆ ಅಂತ ರುಚಿಯಾಗಿ ಅಡುಗೆ ಮಾಡಿ ಕಳಿಸಿದಾಳೆ. ಅವಳು ನಿನ್ನ ನೋಡೋಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ಲು. ನಾನೇ ಈಗ ಬೇಡ ಅಂತ ಹೇಳಿದೆ. ಇಲ್ಲಿ ಮಾಡ. ಪರವಾಗಿಲ್ಲ ಪಾಪು, ಆಮೇಲೆ ತಿಂತೀನಿ. ಅದೆಲ್ಲ ಆಗಲ್ಲ, ಈಗ ನಾನೇ ತಿನ್ನಿಸ್ತೀನಿ, ನೀನು ತಿನ್ಬೇಕು. ಎಲ್ಲಿ ಮಾಡ. ನೋಡಿದ್ಯಾ, ನೀನು ಯಾವಾಗಲೂ ಈ ಥರ ಖುಷಿಯಾಗಿರ್ಬೇಕು. ಈ ಥರ ಅಳೋದು, ದುಃಖ ಪಟ್ಕೊಳ್ಳೋದು, ಅದನ್ನು ನೋಡಿದ್ರೆ ನಮಗೊಂಥರ ಹಿಂಸೆ ಆಗುತ್ತೆ. ನಿನ್ನನ್ನು ಹಾಗೆ ನೋಡೋದಕ್ಕಿಂತ ನನ್ನ ಪ್ರಾಣ ಹೋಗೋದೇ ಲೇಸು ಅಂತ ಅನ್ಸ್ಬಿಡುತ್ತೆ. ಪಾಪು, ಹಾಗೆಲ್ಲ ಮಾತಾಡಬೇಡ್ವೋ. ನಿನ್ಗೆ ಅಷ್ಟು ಬೇಜಾರಾಗತ್ತೆ ಅಂದರೆ ಇನ್ಮೇಲೆ ನಿನ್ನ ಮುಂದೆ ನಾನು ಅಳೋದೇ ಇಲ್ಲ. ಯಾವಾಗಲೂ ನಗ್ತಾನೆ ಇರ್ತೀನಿ, ಸರಿನಾ? ಬರೀ ನನ್ನ ಮುಂದೆ ಮಾತ್ರ ಅಲ್ಲ, ನೀನು ಯಾವಾಗಲೂ ನಗ್ನಾಗ್ತಾ ಇರಬೇಕು. ಯಾರು ಏನೇ ಹೇಳಿದ್ರು, ಜಗತ್ತೇ ನಿನ್ನ ವಿರುದ್ಧ ತಿರುಗಿ ಬಿದ್ರು, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಸಂತೋಷವಾಗಿರಬೇಕು. ಯಾಕೆ ಅಂದರೆ ನೀನು ಮೊದಲು ಜನ್ಮ ಕೊಟ್ಟಿದ್ದು ನನಗೆ. ನಿನ್ನ ಹೊಟ್ಟೆಲಿರೋ ಮಗುಗಿಂತ ನನಗೆ ನೀನು ಮುಖ್ಯ. ಸರಿ ಪಾಪು, ನಾ ಯೋಚನೆ ಮಾಡಲ್ಲ. ನೀನು ಇದನ್ನು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. ನೀನು ರೀತಿ ಯೋಚನೆ ಮಾಡಿಕೊಂಡು ಆರೋಗ್ಯನ ಹಾಳು ಮಾಡಿಕೊಂಡ್ರೆ ಮಗುಗೆ ತೊಂದರೆ ಆಗುತ್ತಲ್ವಾ? ನೀನು ನಿನ್ನ ಆರೋಗ್ಯದ ಕಡೆ ಗಮನ ಕೊಡಬೇಕು. ಟೈಮ್ಗೆ ಊಟ ತಿಂಡಿ ಸರಿಯಾಗಿ ಮಾಡಬೇಕು. ಡಾಕ್ಟ್ರು ಏನೇನು ಹೇಳಿದಾರೋ ಅದನ್ನೆಲ್ಲ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಎಷ್ಟು ದೊಡ್ಡವನಾಗ್ಬಿಟ್ಯೋ ಪಾಪು. ನನಗೆ ಬುದ್ಧಿ ಹೇಳೋಷ್ಟು, ನನ್ನನ್ನೇ ಕಾಳಜಿಯಿಂದ ನೋಡ್ಕೊಳ್ಳೋಷ್ಟು, ಈ ಅಮ್ಮನಿಗೇನೆ ಅಮ್ಮನ ಪ್ರೀತಿ ಕೊಡೋಷ್ಟು. ಅಮ್ಮ, ನೀವು ಕೆಳಗಡೆ ಯಾಕೆ ಬಂದಿಲ್ಲ? ಅಲ್ಲಿ ಗಂಡಿನ ಕಡೆಯವರು ಬಂದಿದ್ದಾರೆ, ನಿಮ್ಮನ್ನು ಕೇಳ್ತಾ ಇದ್ರು. ಎಲ್ಲರೂ ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ. ಗಂಡಿನ ಕಡೆಯವರು ಬಂದು ಹೋಗೋವರೆಗೂ ಅವ್ರ ಮುಂದೆ ಕಾಣಿಸ್ಕೋಬೇಡಿ. ಪೂರ್ಣಿ, ನನಗೆ ಯಾಕೋ ಆಯಾಸ ಅನ್ನಿಸ್ತಾ ಇದೆ. ನೀನೇನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀಯಾ? ನಾನು ಅಲ್ಲಿಗೆ ಬರಲ್ಲ. ಅಮ್ಮ, ಏನು ಹೇಳ್ತಿದ್ದೀರಾ ನೀವು? ಅಲ್ಲೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಮಾವ ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ ಕಳಿಸಿದ್ದಾರೆ. ಇಲ್ಲ ಪೂರ್ಣಿ, ನಾನು ಅಲ್ಲಿಗೆ ಬರಲ್ಲ, ಬರೋಕ್ಕಾಗಲ್ಲ. ಅರ್ಥ ಮಾಡ್ಕೊ. ಯಾಕೆ ಹೋಗಲ್ಲ ಅಂತಿದ್ದೀರಾ ನೀವು? ನಿಮ್ಗೆ ಯಾರಾದ್ರೂ ಅಲ್ಲಿಗೆ ಬರಬೇಡಿ ಅಂತ ಹೇಳಿದಾರ?
ಹಾಗೆಲ್ಲ ಯಾರು ಹೇಳ್ತಾರೆ? ಈ ಮನೇಲಿ ಅಮ್ಮನ್ ಬಿಟ್ಟು ಯಾವ ಕೆಲಸನೂ ನಡೆಯಲ್ಲ. ಪೂಜೆ ಆಗಿರ್ಲಿ, ಯಾವುದೇ ಶುಭ ಕಾರ್ಯ ಆಗಿರ್ಲಿ, ಅಮ್ಮನೇ ಮುಂದೆ ನಿಂತು ನಡ್ಸ್ಕೊಡ್ಬೇಕು. ಈ ಮನೇಲಿ ಅಮ್ಮನಿಗಿರೋ ಸ್ಥಾನ ಅಂತದ್ದು, ನಾವೆಲ್ಲರೂ ಕೊಡೋ ಗೌರವ ಅಂತದ್ದು. ಎಲ್ರು ಅಂತ ಹೇಗೆ ಹೇಳ್ತೀರಾ ಮೇಡಮ್? ಯಾರ್ಯಾರ ಮನಸ್ಸಲ್ಲಿ ಏನೇನಿರುತ್ತೋ ಯಾರಿಗೂ ಗೊತ್ತು. ಅಮ್ಮ, ನಿಜ ಹೇಳು, ನಿಂಗೆ ಯಾರಾದರೂ ಬರಬೇಡ ಅಂತ ಹೇಳಿದಾರಾ? ಪಾಪು, ಯಾಕೆ ಹಾಗೆ ಹೇಳ್ತೀಯ? ನನ್ಗೆ ಯಾರು ಏನೂ ಅಂದಿಲ್ಲ. ಈ ಪರಿಸ್ಥಿತಿಲಿ ನಾನು ಅಲ್ಲಿಗೆ ಹೋಗೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಅಮ್ಮ, ನೀವೇನೇನೋ ಯೋಚನೆ ಮಾಡ್ತಿದ್ದೀರಾ. ಅದನ್ನೆಲ್ಲ ಯೋಚನೆ ಬಿಟ್ಟು ನನ್ನ ಜೊತೆ ಬನ್ನಿ. ಗಂಡಿನ ಅಪ್ಪ ಅಮ್ಮ ನಿಮ್ಮನ್ನ ಕೇಳ್ತಿದ್ದಾರೆ ಗೊತ್ತಾ? ಇಷ್ಟಾದ್ರೂ ಇನ್ನು ಅಲ್ಲಿಗೆ ಹೋಗಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಯಾರೋ ಏನೋ ಅಂದಿರ್ತಾರೆ. ಹಾಗಂದಿರೋದೇ ನಿಜ ಅನ್ನೋದಾದ್ರೆ ನೀನು ಒಂದೇ ಒಂದು ಕ್ಷಣ ಈ ಮನೇಲಿರೋಕ್ಕೆ ನಾನು ಬಿಡಲ್ಲ. ಹಾಗೆಲ್ಲ ಇಲ್ಲ ಪಾಪು. ಮತ್ತೆ ಯಾಕೆ ಹೋಗ್ತಿಲ್ಲ? ನೀನು ಹೋಗದೆ ಇದ್ರೆ ಅದೇ ತಾನೇ ಅರ್ಥ. ಆಯ್ತು, ಹೋಗ್ತೀನಿ. ಪೂರ್ಣಿ, ನೀನು ಹೋಗಮ್ಮ, ನಾನು ಬರ್ತೀನಿ. ಸರಿ, ಬೇಗ ಬಂದ್ಬಿಡಿ. ಪಾಪು, ನಿಂಗೆ ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳ. ಹೇಳಮ್ಮ, ನೀನೇನು ಹೇಳಿದ್ರು ನಾನು ತಪ್ಪಾಗಿ ತಿಳ್ಕೊಳ್ಳಲ್ಲ. ಇಲ್ಲಿವರೆಗೂ ನಿನ್ನ ತಪ್ಪಾಗಿ ತಿಳ್ಕೊಂಡು ದೊಡ್ಡ ತಪ್ಪು ಮಾಡಿದ್ದೀನಿ. ಮತ್ತೆ ನಿನ್ನ ಮಾತನ್ನ ತಪ್ಪಾಗಿ ತಿಳ್ಕೊತೀನಿ. ಹೇಳು. ಗೊತ್ತು ಪಾಪು, ನೀನು ಎಷ್ಟು ಬದಲಾಗಿದೆಯಾ ಅಂತ. ನೀನು ನನ್ನ ಮಗ ಅನ್ನೋದಲ್ಲಿ ಯಾರಿಗೂ ಅದು ಗೊತ್ತಮ್ಮ. ನಾನೇ ನಿಮ್ಮ ಮಗ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ. ಯೋಚನೆ ಮಾಡಬೇಡ, ನಾನು ಅಲ್ಲಿಗೆ ಬರಲ್ಲ. ನಾನು ಹಿಂದಿನ ಬಾಗಿಲಿಂದ ಹೋಗಿ ದೂರ ನಿಂತಿರ್ತೀನಿ. ಯಾರಾದರೂ ಕೆಲ್ಸಕ್ಕೆ ಕರೆದ್ರೆ ಬರ್ತೀನಿ. ನಾನು ಇಲ್ಲಿ ಮಾತ್ರ ನಿಮ್ಮ ಮಗ. ಅದ್ಬಿಟ್ಟು ನಾನು ಈ ಮನೆ ಡ್ರೈವರ್ ಅಷ್ಟೇ. ಈಗ ನಿನ್ನ ಮುಖದಲ್ಲಿ ನಗು ತುಂಬ್ಕೊಂಡು ಅಲ್ಲಿಗೆ ಹೋಗು. ಎಲ್ಲಿ ಸ್ಮೈಲ್ ಮಾಡು. ಇಷ್ಟೇನಾ? ಸರಿ, ನೀನು ನೋಡು. ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ. ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು, ತಪ್ಪು ತಿಳ್ಕೊಬೇಡಿ. ಖಂಡಿತ ಇಲ್ಲ, ಇಂಥದ್ದೆಲ್ಲ ಆಗತ್ತೆ. ಹೆಂಗಸರು ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನಮಗೂ ಗೊತ್ತು. ಮನೇಲಿ ಎಷ್ಟೇ ಆಳು ಕಾಳುಗಳಿದ್ರೂ ನಮ್ಮನೆ ಕೆಲಸ ನಾವು ಮಾಡ್ಕೊಂಡ್ರೇ ಚಂದ. ಚಿನ್ನದಂತ ಮಾತು ಹೇಳಿದ್ರಿ. ಎಲ್ಲ ಹೆಂಗಸ್ರಿಗೂ ಇದು ಅರ್ಥ ಆಗ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಸರಿ ಸರಿ, ಲಗ್ನ ಪತ್ರಿಕೆ ತಗೊಳ್ಳೋಣವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.